ನಾನು ಸುದೀಪ್ ಅವ್ರ ಇಂಟರ್ವ್ಯೂ ಅಂದಾಗ ಒಳ್ಳೆ ಲೊಕೇಶನ್ ಬೇಕು ಅಂತಿದ್ದೆ. ನಾನು ಅಕಸ್ಮಾತ್ ಇಲ್ಲಿ ಮಾಡಿರಲಿಲ್ಲ ಅಂದರೆ ಅವಡೆ ಮಿಸ್ಡ್ ಇಟ್. ನಾನು ಭಾಳ ಜನರ ಮನೆಗಳನ್ನು ನೋಡಿದ್ದೀನಿ. ಮನೆ ಇಟ್ ಈಸ್ ನಾಟ್ ಅಬೌಟ್ ಮನಿ, ಇಟ್ ಈಸ್ ಅಬೌಟ್ ದ ಟೇಸ್ಟ್ ಅನ್ನೋದಕ್ಕೆ ಉದಾಹರಣೆ. ಥ್ಯಾಂಕ್ ಯು ಸರ್. ಭಾಳ ಪ್ಯಾಷನೆಟ್ಲಿ ಮಾಡ್ಕೊಂಡಿದ್ದೀರಿ ಅನ್ಸುತ್ತೆ ಈ ಪ್ಲೇಸ್ನ. ಎವ್ರಿ ಕಾರ್ನರ್ ಟೆಲ್ಸ್ ಅ ಸ್ಟೋರಿ ಹಿಯರ್. ಅದೇ ಕೇಳ್ತಾ ಇದ್ದೆ ನಾನು, ಇಲ್ಲಿ ಬಿಟ್ಟರೆ ಇನ್ನೆಲ್ಲೆಲ್ಲಿ ಪಾರ್ಟಿ ಮಾಡೋದು ನಿಮ್ಗೆ ಇಷ್ಟ? ಹೈದರಾಬಾದಲ್ಲಿ ನನ್ನ ಮನೆ ಇದೆ ಸರ್. ಅಂದರೆ ಅಲ್ಲಿ ಶೂಟಿಂಗ್ ಹೋದಾಗೆಲ್ಲ ಇರ್ತೀವಿ ಅನ್ನೋ ಮನೆ ಇದೆ. ಅದು ಬಿಟ್ಟರೆ ಜೆ ಪಿ ನಗರದಲ್ಲಿ ಇದೊಂದು ಮನೆ ಇದೆ ಸರ್. ಇದೇ ನನಗೆಲ್ಲ. ನಾನು ಇದು ಬಿಟ್ಟು ಎಲ್ಲೂ ನೀವು ನನ್ನನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನಾನು ಬರೋಲ್ಲ. ನಾನು ಸ್ನೇಹಿತರು ತುಂಬ ಜನ ಇದ್ದಾರೆ. ಫಾರ್ಮ್ ಹೌಸಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ನಿಮಗೋಸ್ಕರ ಊಟ ಅರೇಂಜ್ ಮಾಡೋಣ ಅಂತ ತುಂಬ ಪ್ರೀತಿಯಿಂದ ಪಾಪ ಅವರು ತುಂಬ ಕರೀತಾರೆ. ಬಟ್ ಅದೇನೋ ಒಳ್ಳೆಯ ಸ್ನೇಹಿತರಿದ್ದಾರೆ ಸರ್ ನನ್ನ ಲೈಫಲ್ಲಿ. ಅವ್ರು ಎಲ್ಲರಿಗೂ ಗೊತ್ತು ಈ ನನ್ನ ಮಗ ಮನೆ ಬಿಟ್ಟು ಬರೋಲ್ಲ, ನಾವೇ ಹೋಗೋಣ ಬನ್ನಿ ಅಲ್ಲಿ ಅಂದ್ಬಿಟ್ಟು. ಅದಕ್ಕೆ ಒಂದು ಈಗೋ ಇರೋಕ್ಕಾಗಲ್ಲ. ಸೊ ದಟ್ ವೇ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಫ್ಯೂ ಫ್ರೆಂಡ್ಸ್ ನನಗೋಸ್ಕರ ಬರ್ತಾರೆ. ಬಿಕಾಸ್ ದೇ ರಿಯಲೈಸ್ ಒನ್ ಥಿಂಗ್ ದಟ್ ಐ ಆಮ್ ನಾಟ್ ಕಂಫರ್ಟಬಲ್ ಬಿಟ್ವೀನ್ ಕ್ರೌಡ್. ಸಪೋಸ್ ನನ್ನ ಸ್ನೇಹಿತರು ಕೆಲವ್ರನ್ನ ಕರ್ಕೊಂಬಂದ್ರು ಅಂದ್ಕೊಳ್ಳಿ, ನಾನು ಅವ್ರ ಮುಂದೆನೂ ಏನೂ ತೊಗೊಳಲ್ಲ ಸರ್. ಆ್ಯಂಡ್ ನೀವು ಈ ಜಾಗ ಏನು ಹೇಳ್ತಾ ಇದ್ದೀರಿ, ಬಿಕಾಸ್ ನನಗೆ ಗೋಡೆಗಳು ಇಷ್ಟ ಇಲ್ಲ. ನನ್ನ ಪ್ರಕಾರ ಮನೆಯೇ ಒಂದು ಗೋಡೆ. ಅಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ಗೋಡೆ ಇರಬೇಕು. ಎಸ್. ಮಿಕ್ಕಿದ ಕಡೆ ಹಿಂಗೆ ತಿರುಗಿದ್ರೆ ಇಡೀ ಮನೆ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಕಾಣಿಸ್ಬೇಕು ನಮ್ಮ ಕಣ್ಣಿಗೆ. ಆವಾಗ ಎಲ್ಲೋ ಒಂದು ಕಡೆ ಹಿಂಗಿರ್ತೀವಿ ಅಂತ. ಸೊ ನನಗೆ ದಿಸ್ ಆ್ಯಕ್ಚುಲಿ ಇದೇನು ನಿನ್ನ ಟೆರೆಸ್ ಗಾರ್ಡನ್ ಅಲ್ಲ, ಇದು ನನ್ನ ಮೀಟಿಂಗ್ ಏರಿಯಾ, ನನ್ನ ಡೈನಿಂಗ್ ಏರಿಯಾ ಮತ್ತು ಕಿಚನ್. ಐ ಲೈಕ್ ಇಟ್. ಭಾಳ ಜನ ಹೇಳಿದ್ರು ಅವ್ರು ಟಾಪ್ ಫ್ಲೋರಲ್ಲಿ ಕಿಚನ್ ಇದೆ ನೋಡಿ ಬೇಕಿದ್ರೆ. ಕಿಚನ್ ಇದೇ ನನ್ನ ಕಿಚನು ಆ್ಯಕ್ಚುಲಿ. ಕೆಲವರು ಟೆರೆಸ್ ಗಾರ್ಡನ್ ಮಾಡ್ಕೋತಾರೆ, ಟೆರೆಸಲ್ಲಿ ಒಂದು ಗಾರ್ಡನ್ ಅಂತ. ಇದು ಟೆರೆಸ್ ಗಾರ್ಡನ್ ಅಲ್ಲ, ಗೋಡೆ ಕಟ್ಟಿಲ್ಲ ಅಷ್ಟೇ. ಇಲ್ಲಿ ಇದೇ ನನ್ನ ಕಿಚನು, ನನ್ನ ಡೈನಿಂಗ್ ಏರಿಯಾ, ನನ್ನ ಮೀಟಿಂಗ್ ಏರಿಯಾ. ಫ್ರೆಂಡ್ಸ್ ಬಂದರೆ ಇಲ್ಲೇ ಸೇರೋದು. ಬರ್ಡೇನೂ ಇಲ್ಲೇ ಮಾಡಿದ್ದು ನಾನು. ಓಕೆ ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.